ಅವ್ರಿಗೆ ಪೂಜೆ ಮಾಡಕ್ಕೆ ಸಾಮಾನುಗಳಾಗಿರ್ಬೋದು ಎಲ್ಲಾನು ಕ್ಯಾರಿ ಮಾಡ್ಲಿಕ್ಕೆ ಇಲ್ಲೆಲ್ಲ ಉಕ್ಕೆಲ್ಲ ಇದೆ. ಎರಡು ಕಡೆ ಅದಾವ್ರಿ. ಎಲ್ಲ ಮುರಿದವ್ರಿ ಇವೆಲ್ಲ. ರಾಜ ಕುಟ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಹೊತ್ಕೊಂಡು ಹೋಗೋದ್ರಿ ಇವೆಲ್ಲ. ಲೆಕ್ಕಪತ್ರಗಳು ತಗ್ಗು ಪ್ರದೇಶದಲ್ಲಿ ಇದೆಯಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ. ತಗ್ಗು ಪ್ರದೇಶದ ಮೇಲೆ ಐತ್ರಿ ಅದು. ಹಾಗಾಗಿ ಇಲ್ಲಿ ಇಡೀ ಊರ್ನ ನಿಂತ್ಕೊಂಡು ನೋಡ್ಬೋದು. ಸೈನಿಕರು ನಿಲ್ತಾ ಇದ್ದ ಜಾಗ. ರೇಷ್ಮೆ ಬಟ್ಟೆ ಇದು ಅವಾಗಿಂದು. ಬುಕ್ ರ್ಯಾಪರ್ ಎಲ್ಲ ಹೊರಗಡೆ ಬರ್ತಾ ಇದ್ದಿದ್ದು. ಇದು ಮೇನೆ ನೋಡ್ರಿ ಇವೆಲ್ಲ ಮೊದಲಿಂದ್ರಿ ಇವೆಲ್ಲ ಎಲ್ಲ ಮುರಿದವ್ರಿ ಇವೆಲ್ಲ. ಅವ್ರು ಹೊತ್ಕೊಂಡು ಹೋಗೋದ್ರಿ ಇವೆಲ್ಲ. ಇಲ್ಲಿ ಅಚ್ಚಿಗಡೆ ಐತಿ ನೋಡ್ರಿ ಅದು. ಎಲ್ಲ ತೆಗ್ದ ಬೇದಾಗಣ ತೆಗೆದು ಹೋಗಿದ್ದಾರ್ರಿ ಎಲ್ಲ. ಅವ್ನು ರಿಪೇರಿ ಮಾಡ್ಬೇಕಾಗಿತ್ತು, ಬೇಡ ತಂದ್ರು ಅವೆಲ್ಲ. ಎಲ್ಲ ಮುರಿದು ಹೋಗಿದ್ದಾರ ಎಲ್ಲ. ಈಗ ಮೊನ್ನೆ ಒಂದು ತಿಂಗಳಾದ್ರೆ ಜಾತ್ರೆಗೆ ಎಲ್ಲ ತೆಗೆದು ಹೋಗ್ಯಾಕೆ ಹಚ್ಚಿದಾರ. ಕಟ್ಟಾಗಿದಾವ್ರಿ. ಮತ್ತು ಈಗ ಮಂದಿಗೆ ಮಾಡೋಕ್ಕೂ ಬರ್ದಲ್ರಿ ಎಲ್ಲ. ಎಲ್ಲ ಹಾಳಾಗೋಯ್ತ್ರಿ ಎಲ್ಲ. ಈ 2-3 ಮೇನೆ ಇದಾವ್ರಿ. ಇಲ್ಲಿ ನೋಡ್ರಲ್ಲ, ಅದೊಂದು ಇದೊಂದು 3 ಮೇನೆ, ಅದೊಂದು ಪಲ್ಲಕ್ಕಿ. ಹಾಂ, ಪಲ್ಲಕ್ಕಿ ಅಲ್ಲೂ ಹೋಗೈತ್ರಿ. ಯಾವ್ದ್ರಿ ಅದು? ಚಾವೇದ್ರಿ ಅದ ಇತರದ್ರಿ. ಗೌರ್ಮೆಂಟ್ ಚಾವೇದ ತಂದು ಹೋಗಿದಾರ್ರಿ ಇಲ್ಲಿ ಕಬ್ಬಿನ ರೀ. ಹೀಗೆ ನಿತ್ತು ನೋಡೋದು ನೋಡ್ರಿ ಇಲ್ಲೆಲ್ಲ. ಯಾಕಂದ್ರೆ ಈ ಅರಮನೆ ಮೇಲೆ ಇದೆಯಾ? ಹೌದ್ರ, ಮೇಲೆ ಐತ್ರಿ. ತಳಗೈತ್ರಿ ಅದು. ಊರೆಲ್ಲ ತಗ್ಗು ಪ್ರದೇಶದಲ್ಲಿ ಇದೆಯಲ್ಲ ಅದಕ್ಕೆ. ಹೌದ್ರಿ, ತಗ್ಗು ಪ್ರದೇಶದ ಮೇಲೆ ಐತ್ರಿ ಅದು. ಹಾಗಾಗಿ ಇಲ್ಲಿ ಇಡೀ ಊರ್ನ ನಿಂತ್ಕೊಂಡು ನೋಡ್ಬೋದು. ಸೈನಿಕರು ನಿಲ್ತಾ ಇದ್ದ ಜಾಗ. ಹಾ, ನಿತ್ತದ ಜಾಗ ಇರೋದಲ್ಲ. ಓಕೆ. ಮತ್ತು ಅವ್ರ ಮಾಲಕರು ವಿಶ್ರಾಂತಿ ತಗೋದ್ರಿ ಎಲ್ಲ ಬಂದ್ರಿ. ಇದೆಲ್ಲ ರೀ. ಇವಾಗ ಇಲ್ಲೆಲ್ಲ ಮನೆಗಳಿದಾವೆ. ಅವಾಗಿನ ಕಾಲದಲ್ಲಿ ಸ್ವಲ್ಪ ಕಾಡು ಹತ್ತಿರ ಆಗಲ್ಲ. ಗಿಡಗಳು ಇದ್ರೆ ಕಾಡು ಹತ್ತಿರ ಆಗಲ್ಲ. ಇಡೀ ಎಲೆ ಮುನ್ನುಳೆನೆ ಕಾಣಿಸುತ್ತೆ. ಇದೆಲ್ಲ ಎಲೆ ಮುನ್ನುಳೆ. ಆ ಕಡೆ ಶಂಕೇಶ್ವರ ರೋಡ್ ತಕರದಲ್ಲ. ಅಲ್ಲಿವರೆಗೂ ಕಾಣಿಸ್ತಾ ಇದೆ. ಶಂಕೇಶ್ವರ ರೋಡ್ ಇರೋದಲ್ಲ, ಅದು ಹೋಗೋದ್ರಲ್ಲ. ನೋಡಿ ಸರ್, ಅವಾಗಿನ ಸ್ಟ್ರಕ್ಚರ್ ಹೆಂಗ್ ಕಲ್ಲಲ್ಲೇ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ವಾ. ಅದೇ ನಾಲ್ಕನೇ ಪಗರ್ಲ ಕಟ್ಟಾರಾಗಲ್ಲ. ಎಷ್ಟು ಚೆನ್ನಾಗಿ ಕಟ್ಟಿದಾರೆ ನೋಡಿ. ಕಲ್ಲುಗಳನ್ನ ಯಾವ ರೀತಿ ಶೇಪ್ ಈಗ ಯಾರು ಮಾಡೋದಲ್ರಿ. ಈಗ ಶ್ರಮ ಜಾಸ್ತಿ, ಮತ್ತಿಷ್ಟು ಕ್ವಾಲಿಟಿನೇ ಇಲ್ರಿ. ಇಂಥವ್ 4 ಅದಾವ್ರಿ. ಅವು ಇಂಥವ್ 4 ಅದಾವ್ರಿ. ಆದ್ರೆ ಇಲ್ಲಿ ಹಗರ ಐತನ ಇಲ್ಲಿ ಕರ್ಕೊಂಬಂದ್ಯಾರ. ಅಲ್ಲಿ ಕಂಟಿ ಐತ್ರಿ. ಅಲ್ಲಿ ಕಾಂಪೌಂಡ್ ದೊಡ್ಡ ಕೋಟೆ ಇಲ್ಲ ಮಾಡಿದಾರೆ. ನಾವು ದೊಡ್ಡ ಕೋಟೆ ಇಲ್ಲ, ಅಲ್ಲಿ ಒಂಟಪುರಾಗ ಇತ್ರ ಅಕ್ಕರ ಅಲ್ಲಿ ಇತ್ರ. ಅವ್ರಿಗೆ ಅಲ್ಲಿದೆಲ್ಲ ಹೋಗೈತ್ರಿ ಎಲ್ಲ. ಅಲ್ಲಿ ಬರೀ ಕಲ್ಲು ಅಟ್ಟ ಕಾಣ್ತಾವ, ದುರ್ಗಾಡಿ ಕಲ್ಲು ಅಟ್ಟ ಕಾಣ್ತಾರ ಅಲ್ಲಿ. ಈ ಕಡೆ ಬರ್ರಿ. ಈಗ ಈ ಮನೆ ಎಷ್ಟು ಎಕರೆ ಇದೆ? ಯಾರ ಮನೆ? ಹಾಂ, ಈ ಅರಮನೆ ಎಷ್ಟು ಎಕರೆಲಿ ಇರ್ಬೋದು ಅಂದಾಜು? ಒಂದು ಅರ್ಧ ಒಂದು 15 ಗುಂಟೆ ಮೇಲೆ ಇರ್ಬೇಕಾದ್ರೆ. ಇದೆಲ್ಲ ಸೇರಿಸ್ಕೊಂಡ್ರೆ 1 ಎಕರೆ ಮೇಲೆ ಆಗುತ್ತೆ. 1 ಎಕರೆ ಆಗ್ಬೋದ್ರಿ. ಇಲ್ಲಿ ಅದೊಂದು ಗುಡಿ ಇದೆ. ಅದು ಪ್ರಭುದೇವರ ನಮ್ಮ ಲಿಂಗಾಯತರ ಸಮಾಜದೊಳಗ್ರೆ ಗುಗ್ಗಳ ಎಬ್ಸ್ತಾರ. ಗುಗ್ಗಳ ಎಬ್ಸ್ಬೇಕಾದ್ರೆ ಮನೆಯಿಂದ ಎಳತ್ಗಳು ಇಲ್ಲಿ ದೇವ್ರಿಗೆ ಇಲ್ಲಿ ಮಠಕ್ಕೆ ಬಂದು ಹೋಗೋದ್ರಿ. ಇಲ್ಲೇ ಮಠ ಅಂತ ಇರ್ತಾರೆ ಮೊದಲಿನ ಕಾಲದಾಗ ರೀ. ಅವೆಲ್ಲ ಇಲ್ಲಿ ಮಠ ಇರ್ತಾರೆ, ಲಿಂಗ ಎಲ್ಲ ಭಿನ್ನಾಗಿದಾರೆ. ಈಗ ಆದ್ರೆ ಬರ್ತಾರೆ ರೀ. ಮನೆಯಿಂದ ಗುಗ್ಗಳು ಬರ್ತಕ್ಕಲ್ಲ ಇಲ್ಲಿ ಬಂದ ಇಲ್ಲಿ ನಮಸ್ಕಾರ ಮಾಡಿ ಊರಾಗೆಲ್ಲ ದೇವ್ರಿಗೆ ಹೋಗ್ತಾರೆ.
ಹಾಂ ರೀ ಇಲ್ಲಿ ಪಾವಟಿಗೆ ಇರೋದು ಎದ್ದು ಹೋಗೋದ್ರಿ ಅದು ಇದು ತಳಗೆ ಹೋಗೋದ್ರಿ ಅದು ಈ ರೀತಿ ಹಾಂ ರೀ ಕೆಳಗಡೆ ಏನಿದೆ ಊರು ಊರು ತಳಗೆ ಹೋಗೋದ್ರಿ ಆದ್ರೆ ಅವರು ಮೊದಲ ಲಕ್ಷ್ಮೀ ದೇವ್ರ ಜಾತ್ರೆ ಮಾಡ್ತಾರೆ ರೀ 3 ವರ್ಷಕ್ಕೊಮ್ರಿ ಅವ್ರ ಹಿಂದೆ ಅಜ್ಜಾಗೋಡ್ರಿ ಅಲ್ಲಿ ದೇವ್ರ ಒಯ್ತಾರೆ ಅಲ್ಲಿ ಹೊರಗೆ ಅಲ್ಲಿ ಒಂದು ಕಟ್ಟಿ ಐತ್ರಿ ದೇವ್ರದ್ದು ಆ ಕಟ್ಟಿ ಬಡಿಗೆರ ಅಲ್ಲಿ ಮಾಡ್ತಾರೆ ರಿಪೇರಿ ಆ ದೇವ್ರ ಮಾಡಿ ಕಿಸಿಂದ ಅಲ್ಲಿ ಹೋದ ಮಕ್ಕ ಎಲ್ಲ ಕುಣಿಸಿ ಕಿಸಿಂದ ಮಾಲಕರನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಾರಿಸ್ಕೋತ ಕರ್ಕೊಂಡು ಹೋಗಿ ದೇವ್ರ ಮಕ್ಕ ಓಡಿಸಿ ಎಲ್ಲ ತಯಾರು ಮಾಡಿ ಹಿಂಗಾದ ಕರ್ಕೊಂಬರ್ದ್ರ ಮಾಲಕರನ್ನ ಆ ಗದಲು ಬಾಡ್ರ ಇಲ್ಲಿಂದ ಕರ್ಕೊಂಬರ್ತಾರ ಅವಾಗ ಗದ್ಲು ಬಾಡ್ರಿ ಈಗೇನು ಬಂದು ಹಿಂಗೆ ಹೋಗಿ ಹಿಂಗೆ ಬರ್ತಾರೆ ಬಿಡ್ರಿ ಈಗ ನಡೀತ್ರಿ ಆದ್ರೆ ಮೊದಲಿನ ಕಾಲದಾಗೆಲ್ಲ ಹಿಂಗೆ ಹೋಗೋದ ಹಿಂಗೆ ಬರ್ತಾರ ಅವಾಗ ಕಟ್ಟಿದ್ರಿ ಸಮೀಪ ಐತನ ತಮ್ಮ ಮನೆಗೆ ಬರಾಕ ಇಲ್ಲೇ ಸಮೀಪ ಐತನ ಹಿಂಗೆ ಬರ್ತಾರೆ ಹಿಂಗೆ ಸುತ್ತಾಕಿ ಹೋಗೋದ ಹಿಂಗೆ ಬರ್ತಾರ್ರಿ ಎಲ್ಲ ಸರಿ ಅರಮನೆಗೆ ಏನು ಸುರಂಗ ಮಾರ್ಗ ನೆಲ ಮಾಳಿಗೆ ಆ ಥರ ಏನಿಲ್ಲ ಇರ್ಬೇಕು ಅದಕ್ಕೆ ಹೇಳ್ರಲ್ಲ ಅದನ್ನ ಆಯ್ಯದ್ರಿ ಆಯ್ಯದ್ ಹೇಳೋದಿಲ್ಲನ್ರಲ್ಲ ಕರೆವ ಆಯ್ಯದ್ರಿ ಅದೇ ಎಲ್ಲಿ ಒಟ್ಟು ಕಟ್ಟಿ ಗೋಡೆ ಕಟ್ಟಿ ಬಿಟ್ಟಾರ ಅದನ್ನ ಇಲ್ಲೇ ಐತದ ಎಲ್ಲಿ ಐತಿ ಗೊತ್ತಿಲ್ಲ ಎಲ್ಲಿ ಐತಿ ಗೊತ್ತಿಲ್ಲ ಅದು ಕಂಬಗಳು ನಿಲ್ದಾಗಣ ಅಟ್ ಮಾಡಿದಾರಂತ ಆಹುತಿ ಕೊಟ್ಟಿರೋದು ಆಹುತಿ ಕೊಟ್ಟಾರ ಅದನ್ನ ಮೊದಲು ಜೀವಂತ ಹಾರ ಬಿಡ್ತಿದ್ರು ಅವಾಗೆಲ್ಲ ಹಾಗಾಗಿ ಕಂಬನ ಬನ್ನಿ ಈ ವರ್ಷ ನಾವೆಲ್ಲ ಬಾಳೆ ಗಿಡ ಹಚ್ಚಿದೇವ್ರಿ ಅವನ್ನೆಲ್ಲ ಹಾಂ ಹೋದ ವರ್ಷ ಹಚ್ಚಿದವ್ರಲ್ಲ ಕೊಲ್ಲ ಬೆಳಕೈತೆ ನೀರು ಹಿಡಿದ್ರೂ ಹಚ್ಚಿದವ್ರಲ್ಲ ಚೆನ್ನಾಗಿ ಬಂದಿದೆಯಲ್ಲ ಹಾಂ ರೀ ಇದು ಗೆಣಸರು ಗೆಣಸು ಬಳ್ಳಿ ನಿಮಗೆ ಮನೆಗೆ ತಿನ್ನೋದಕ್ಕೆ ಹಾಂ ಮನೆಗೆ ತಿನ್ನಾಕ್ರಿ ಇವಾಗ ಈ ದೇಸಾಯಿ ಅವ್ರದ್ದು ಎಷ್ಟು ಆಸ್ತಿ ಇದೆ ಇಲ್ಲಿ ಈ ಊರಲ್ಲಿ ಎಲೆಮುನವಳ್ಳಿಲಿ ಇಡೀ ಊರ ಅವ್ರದ್ರಿ ಇದು ನಂದು ಅನ್ನೋದಿಲ್ಲ ಇಲ್ರಿ ಇಲ್ಲಿ ಇಡೀ ಊರ ಅವ್ರದ್ರಿ ಇದೆಲ್ಲ ಗೊತ್ತಾಯ್ತು ಊರೇ ಅವ್ರದ್ದು ಇವಾಗ ಬೇರೆ ಬೇರೆಯವರೆಲ್ಲ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರಲ್ಲಿ ಇವಾಗ ಎಷ್ಟಿದೆ ಮಾಲಕರ ಗಿಡ ರೀ ಮಾಲಕರ ಗಿಡಗೆ ಏನು ಉಳಿದಲ್ರಿ ಈಗ ಉಳಿದ್ರೆ ಭಾಳ ಆದ್ರೆ ಒಂದು 50 ಎಕರೆ ಇರ್ಬೋದು ರೀ ಆದ್ರೆ ಇವ್ರ ಕಬ್ಜಾ ಇಲ್ಲ ಎಲ್ಲ ರೈತರ ಕಬ್ಜಾನ ಅದಾವ್ರಿ ಈಗ ಕೇಸ್ ಹಿಡಿದು ತಕ್ಕೋಬೇಕಾಗಿತ್ತು ಎಲ್ಲ ಅವ್ನು ಈಗೆಲ್ಲ ಒಂದು 80-90 ಎಕರೆ ಹೊಣ್ತೈತ್ರಿ ಹುಡುಕ್ಯಾಟ್ ತೆಗೆದ್ರೆ ಆದ್ರೆ ಇವರು ಅಷ್ಟು ದುಮ್ಡಿ ಹಾಕಿ ತೆಗೋದು ಬೇಡತ್ತಾರ ಅವ್ರು ಎಲ್ಲ ಈ ಅರಮನೆ ಬಿಟ್ರೆ ಬೇರೆ ಇನ್ನೇನು ಇಲ್ಲ ಇಲ್ರಿ ಇದು ಒಂದೇ ಸ್ವಂತದ್ದಾರಲ್ಲ ಅವರು ಅಜ್ಜಾಗ ಬಂದಂಗೆ ಅಜ್ಜ ಕೊಟ್ರ ಮತ್ತು ಇವ್ರ ಮಕ್ಳು ಬಂದಂಗೆ ಮಕ್ಳು ಕೊಟ್ರು ನಮ್ಮ ಜಮೀನು ತೊಗೊಂಡು ಏನು ಮಾಡೋದು ಅಂತಂದು ಎಲ್ಲ ಮಂದಿಗೆ ಕೊಟ್ಬಿಟ್ರು ಖರೀದಿ ಹಿಂಗಾಗಿ ಎಲ್ಲ ಕೊಟ್ಟು ಹೋಗಿಬಿಟ್ರು ಖರೀದಿ ಕೊಟ್ಟಿದ್ದಾರೆ ಕೊಡೋದಕ್ಕಿಂತ ಮುಂಚೆ ಎಲ್ಲ ಅವರು ದಾನ ಖರೀದಿ ಕೂತ ಮಾಡೋಕೆ ದಾನ ಮಾಡಿದಾರೆ ರೀ ಯಾರು ಬೇಕಾ ಬಾರ್ಸಾರಿಗೆ ಓದಾರಿಗೆ ಕೊರೋರಿಗೆ ಮತ್ತು ಕಾಳಿ ಶಿಂಗ್ಯಾಗ ಮತ್ತು ವಡೆ ಕಾವಲ ಮಾಡೋರಿಗೆ ಗಣಪತಿ ಕಾವಲ ಮಾಡ್ತಾರೆ ಗಣಪತಿ ಕಾವಲದವ್ರಿಗೆ ಎಲ್ಲ ಪ್ರತಿಯೊಬ್ಬರಿಗೆ ಎಲ್ಲರೂ ಏನು ಸೇವೆ ಮಾಡ್ತಾರೆ ಎಲ್ಲರಿಗೂ ಒಂದು 5 ಎಕರೆ ಕೊಟ್ಟು ಬಿಟ್ಟಾರೆ ಎಲ್ಲರಿಗೂ ಹಾಗಾದ್ರೆ ಒಂಟ್ಮೂರಿಲು ಇವ್ರದ್ದು ಅಂತ ಏನು ಇಲ್ಲ ಇವಾಗ ಈ ಒಂಟಮೂರು ಐತ್ರಲ್ಲ 3000 ಎಕರೆ ಐತ್ರಲ್ಲ ಏನೋ ಗುಡ್ಡ ಇವ್ರ ಹೆಸರಲ್ಲೇ ಐತ್ರಣ್ಣ ಇವ್ರ ಹೆಸರಲ್ಲೇ ಐತ್ರಿ ಏನ್ ಬೆಳೆದಿದ್ದಾರೆ ಅದನ್ನ ಗುಡ್ಡ ಐತ್ರಿ ಬರೀ ಅರಣ್ಯ ಐತ್ರಿ ಅರಣ್ಯ ಪ್ರದೇಶ ಐತ್ರಲ್ಲ ಹಿಂಗೆ ಬರ್ರಿ ಹಿಂಗೆ ಹೋಗ್ರಿ ಗೌರ್ಮೆಂಟ್ ಕಬ್ಜಾ ಆಗೈತ್ರಿಗಲ್ಲ ಆದ್ರೆ ಕೇಸ್ ಆಯ್ತು ತಕ್ಕೊಳದಾರ ಈಗೆಲ್ಲ ಹಿಂಗೆ ಒಳಗಿಂದ ಹುಣ್ಣು ನಡೀತಾವ್ರಿ ಚಪ್ಪಲ್ ನಡೀತಾವ ನಡ್ರಿ ಹಿಂಗೆ ಬರ್ರಿ ಹಿಂಗೆ ಒಳಗಿಂದ ಬರ್ರಿ ನಡೀತಾವ ಬರ್ರಿ ಇವೆಲ್ಲ ರಿಪೇರಿ ಮಾಡಿದಾರ ಅವನ್ನೆಲ್ಲ ಹಾಂ ಇವೆಲ್ಲ ಮರದ ಕಾಲದ ರಿಪೇರಿ ಮಾಡಿದಾರ ಮಣ್ಣು 40,000 ರೂಪಾಯಿ ತೊಗೊಂಡಾರ ಇದನ್ನು ರಿಪೇರಿ ಮಾಡಾಕ್ರಿ ಹಾಂ 40,000 ರೂಪಾಯಿ ಬೇರೆ ರಿಪೇರಿ ಖರ್ಚು ಇರ್ತಾರೆ ಇವೆಲ್ಲ ಹಂಗೆ ಪದ್ಧತಿ ಇತ್ತು ಅದು ಇದೊಂದು ಅದೊಂದು ರೀ ಅಲ್ಲೊಂದು ಐತೆ ನೋಡ್ರಿ 40,000 ರೂಪಾಯಿಗೆ ಹೊಸ ಸೋಫಾ ಸೆಟ್ಟೇ ಬರೋದು ಹಾಂ ಸೋಫಾ ಕಟ್ರಿ ರಿಪೇರಿ ಕೊಡಿದಾರ ಖರ್ಚು ಆ ನಮ್ಮನೆ ಅಷ್ಟು ಖರ್ಚು ಅವಾಗಲೇ ಇತ್ತ ಅಥವಾ ಮಾಡಿಸಿದ್ದ ಈ ಕುಶನ್ ಸದ್ಯ ಈಗ ಮಾಡಿಸಿದಾರೆ ಈಗ ಮೊದಲು ಬೇರೆ ಇತ್ತು ಅದು ಹೆಣಿಕೆದ ಹತ್ರ ಅದು ಇದ್ರದ್ದು ಕಾಟನ್ ಇರ್ಬೇದ್ರಿ ಆ ಪಟ್ಟಿರ್ತಾವಲ್ಲ ಅದು ಹೆಣಿಕೆದ ಹತ್ರ ಅದು ಮೊದಲು ಅವೆಲ್ಲ ಬಾದಾಗಣ ಇವರು ಸ್ವಂತ ಈಗಿನ ಹತ್ರಾಗ ಮಾಡಿಸಿದಾರೆ ಅದನ್ನೆಲ್ಲ ಕುಣ್ತದ್ರಿ ಹಾಂ ಕುಣ್ತದ್ರಿ ಹಾಂ ಕುಣ್ತದ್ರಿ ಅಲ್ಲಿ ಒಂದು ಟೇಬಲ್ ಐತಿ ನೋಡ್ರಿ ಅದು ಡಸ್ಟರ್ ಈಗ ಅವೆಲ್ಲ ಕೋರ್ಟ್ ಕಚೇರಿ ಅವರು ಇವರು ಕೊಂಡಾಗ್ರಿ ಕೇಸರದ ಬರ್ತಾರಲ್ಲ ಈಗ ಇವರು ಕುಣ್ತಾರಲ್ಲ ಕೋರ್ಟ್ ಕಚೇರಿಯಾಗ ಕುಣ್ತಾರಲ್ಲ ಹಾಂ ಕೇಸ್ ಬರೆಯಾಕೆ ಕುಣ್ತಾರಲ್ಲ ಅವ್ರದ್ದು ರೈತರು ಕುಂಡೋದ್ರು ಅದು ಹಾಂ ಈಗ ಮಾಡಿದಾರೆ ಶಾಲಾ ಕಾಲೇಜವ್ರಿಗೆ ಈಗ ಮಾಡಿದಾರೆ
ಈಗ ಆ ಕೋರ್ಟ್ನಾಗ ಕುಣ್ತಾರಲ್ಲ, ಈಗ ಜಡ್ಜಿನ ಮುಂದೆ ಕುಣ್ತಾರಲ್ಲ ಕೈ ಮುಕ್ಕೊಂಡ್ರಿ, ಜಾಮೀನ್ದಾರ ಅವರು ಸಾಕ್ಷಿ ಹೇಳಾರ ಕುಣ್ತಾರಲ್ಲ, ಹಾಂ ಅವ್ರಿಗೆ ಕುಣ್ತಾರಲ್ಲ. ಸಾಕ್ಷಿ ಹೇಳೋರು ಇವೆಲ್ಲ ಕೊಂಡೋದ್ರು ಅವಾಗಿಂದ ಎಲ್ಲಾರು. ಓಕೆ. ಇವೆಲ್ಲ ಮೊದಲಿನ ಕಾಲದ ನೋಡ್ರಿ, ಅವೆಲ್ಲ ಎಲ್ಲ ಬುಕ್ಸ್ ನೋಡ್ರಿ ಮೊದಲಿನ ಕಾಲದ ಅವೆಲ್ಲ. ಲೆಕ್ಕಪತ್ರಗಳು ಒಂದೇನಾದ್ರು ನೋಡ್ಬೋದಾ? ನೋಡ್ರಲ್ಲ. ರೇಷ್ಮೆ ಬಟ್ಟೆ ಇದು ಅವಾಗಿಂದು. ಬುಕ್ ರ್ಯಾಪರ್ ಎಲ್ಲ ಹೊರಗಡೆ ಬರ್ತಾ ಇದ್ದಿದ್ದು. ಯಾವ ಭಾಷೆಯಲ್ಲಿ ಬರೆದಿದ್ದಾರೆ? ಕನ್ನಡ ಬೈಕ್ ನೋಡ್ರಿ. ಇದು ಮೂಡಿ ಭಾಷೆಯಲ್ಲಿ ಬರೆದಿದ್ದಾರೆ. ಮೂಡಿ ಭಾಷೆಯಲ್ಲಿ ಇದೆ ಇದು. ಮೂಡಿ ಭಾಷೆಯಲ್ಲಿ ಬರೆದಿದೆ. ಕನ್ನಡ ತೋರಿಸಿ. ಇದು ಇತ್ತೀಚಿಂದು 25ನೇ ರಾಜ್ರದ್ದು. ಹಾಗೆ ಗ್ರಾಮ ಪಂಚಾಯತಿ ಎಲ್ಲ ಬಂದಿದೆ. ಅವಾಗಿನ ಕಾಲದಲ್ಲಿ ರಾಜರು ಇಲ್ಲಿ ತೆರಿಗೆ ವಸೂಲಿ ಮಾಡೋದಾಗಿರ್ಬೋದು, ಇಲ್ಲಿ ಆಡಳಿತಾಧಿಕಾರಿಗಳಾಗಿರ್ಬೋದು. ಒಂಟ್ಮುರಿ ದೇಸಾಯಿ ಸಂಸ್ಥಾನ ಅನ್ನೋದು ತುಂಬ ಹಳೆಯ ಸಂಸ್ಥಾನ ಮತ್ತು ತುಂಬ ವಿಶಾಲವಾದ ಸಾಮ್ರಾಜ್ಯನ ವಿಸ್ತೀರ್ಣ ಮಾಡಿರೋದ್ರಿಂದ ಎಲ್ಲ ಲೆಕ್ಕಪತ್ರಗಳನ್ನ ಇಲ್ಲಿ ಇಡ್ತಾ ಇದ್ರು. ಕೆಲವೊಂದು ದಾಖಲೆಗಳು ಇಲ್ಲಿದೆ, ಅದೇ ಯಾವುದೂ ಅರ್ಥ ಆಗ್ತಾಯಿಲ್ಲ, ಎಲ್ಲ ಕೂಡ ಮೂಡಿ ಭಾಷೆಲಿದೆ. ನೋಡ್ಬೋದು ನೀವು ಹಳೆ ಕಾಲದಲ್ಲಿ ಯಾವ ರೀತಿ ಪುಸ್ತಕಗಳನ್ನ ಮಾಡ್ತಾಯಿದ್ರು, ಬರವಣಿಗೆ ಆಗಿರ್ಬೋದು. ಅದ್ರ ಜೊತೆಗೆ ಇಲ್ಲಿ ಬುಕ್ ರ್ಯಾಪ್ ಕೂಡ ಅಲ್ಲಿ ರೇಷ್ಮೆದಾಗಿತ್ತು. ಎಷ್ಟು ವರ್ಷ ಆದರೂ ಕೂಡ ಕ್ವಾಲಿಟೀಸ್ ನೋಡಿ ಏನೂ ಹಾಳಾಗಿಲ್ಲ. ಇವಾಗ ಸ್ವಲ್ಪ ಐತೆ, ಸ್ವಲ್ಪ ಗೆದ್ದು ತಿಂದೋಗುತ್ತೆ. ಆವಾಗಿನ ಪುಸ್ತಕದ ಕ್ವಾಲಿಟಿ ನೋಡ್ಬೋದು, ಎಕ್ಸೈಸ್ ಕ್ವಾಲಿಟಿ ನೋಡಿ ಹೇಗಿದೆ ಅಂತ. ನ್ಯೂ ಡೆಲ್ಲಿ, ಓಲ್ಡ್ ಡೆಲ್ಲಿ. ಡೆಲ್ಲಿದು ಒಂದು ನಕಾಶೆ ಇದೆ, ಹಳೆ ಡೆಲ್ಲಿ ಮತ್ತು ಹೊಸ ಡೆಲ್ಲಿದು. ಓಕೆ, ನಕಾಶೆನ ನೋಡ್ಬೋದು. ಇದೆಲ್ಲ ನೋಡಿದರೆ 1900 ಈಚೆಗೆ, 1900ರಿಂದ ಈಚೆಗೆ ಇದೆಲ್ಲ. ಈ ಪುಸ್ತಕದ ಬೆಲೆ ಎಷ್ಟಿರ್ಬೋದು ಗೊತ್ತಾ? ₹1.80 ಅಷ್ಟೇ. 3 days ಅಟ್ ಡೆಲ್ಲಿ ಬರ್ದಿರೋದು. ಹಿಸ್ಟ್ರಿ ಆ್ಯಂಡ್ ಮ್ಯಾಪ್, ಇಂಡಿಯನ್ ಮ್ಯಾಪ್ ಬಗ್ಗೆ. ಇತ್ತೀಚೆಗೆ ಇರ್ಬೋದು ಇದು. ನಾನು ಹೇಳಿಲ್ಲ 1913-14ರಲ್ಲಿ ಬರೆದಂಥ ಪುಸ್ತಕಗಳಿದೆಲ್ಲ. ಯಾವ್ದಾದ್ರು ರಾಜರದ್ದು, ಒಂಟ್ಮುರಿ ದೇಸಾಯಿ ಅವ್ರದ್ದು ಸೀಲು ಮತ್ತು ಸಂಸ್ಥಾನದ ಚಿಹ್ನೆ ಏನಾದರೂ ಸಿಗುತ್ತಾ ಅಂತ ನಾನು ನೋಡ್ತಾ ಇದ್ದೀನಿ. ಬಟ್ ಯಾವುದ್ರಲ್ಲೂ ಸಿಗ್ತಾ ಇಲ್ಲ. ನೋಡ್ಬೋದು ಮೂಡಿ ಮತ್ತು ಮರಾಠಿ ಭಾಷೆಯಲ್ಲಿ ಕಂಪ್ಲೀಟ್ ಆಗಿದೆ. ಸಾಕ್ಬಿಡಿ ಅಜ್ಜರ. ಈ ರೀತಿಯಾಗಿ ಫೈಲ್ಗಳೆಲ್ಲ ಕಟ್ಟಿಡ್ತಾ ಇದ್ದಿದ್ದು, ತೆರಿಗೆ ವಸೂಲಿ, ಕಂದಾಯ ವಸೂಲಿ ಎಲ್ಲ ಮಾಡ್ತಾ ಇದ್ದಿದ್ದು. ಮತ್ತು ಲೆಕ್ಕಪತ್ರಗಳು, ದಾಖಲಾತಿ, ಜನನ ಪತ್ರ, ಮರಣ ಪತ್ರ ಎಲ್ಲರೂ ಕೂಡ ಆವಾಗ ಕೈ ಬರಹದಲ್ಲೇ ಇರೋದ್ರಿಂದ ನಾವು ಹಳೆಯ ಕಾಲದ ಫಿಲ್ಮ್ಗಳಲ್ಲಿ ನೋಡ್ತೀವಿ ರಾಜ ಮಹಾರಾಜ ಕಾಲದಲ್ಲಿ ಯಾವ ರೀತಿ ಲೆಕ್ಕಪತ್ರಗಳ ವ್ಯವಹಾರ ನಡೀತಾ ಇತ್ತು ಅಂತ. ಈ ದಾಖಲೆಗಳ ಆಧಾರದ ಮೇಲೆ ಅವ್ರ ವಂಶಾವಳಿ ಮುಂದುವರಿತಾ ಇತ್ತು. ಅವ್ರ ಆಸ್ತಿ ವಿವರ ಆಗಿರ್ಬೋದು, ಸ್ವಂತ ವಿವರ ಆಗಿರ್ಬೋದು, ಕೋರ್ಟ್ ಕಚೇರಿ ವಿವರ ಆಗಿರ್ಬೋದು, ಜಮೀನಿನಲ್ಲಿ ಬರುವಂಥ ವ್ಯಾಜ್ಯ ಇರ್ಬೋದು, ಎಲ್ಲ ಕೂಡ ಈ ರೀತಿಯಾಗಿ ಸಂಗ್ರಹ ಮಾಡಿ ಇಡ್ತಾ ಇದ್ರು. ರಾಜರು ಕೇಳಿದಾಗ ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳು ತಗೊಂಡೋಗಿ ತೋರಿಸಿ ಒಂದು ಇತ್ಯರ್ಥ ಆಗ್ತಾ ಇತ್ತು. ಹಾಗಾದರೆ ಇಲ್ಲಿ ಲೆಕ್ಕಪತ್ರಗಳನ್ನ ನೋಡಿದರೆ ನಮಗೆ ಗೊತ್ತಾಗ್ತಾ ಇದೆ ಈ ಒಂಟುಮುರಿ ಸಂಸ್ಥಾನದವರು, ಸರ್ಕಾರದವರು ಎಷ್ಟು ಆಡಳಿತ ಮಾಡ್ತಾಯಿದ್ರು, ಯಾವ ರೀತಿ ಆಡಳಿತ ಮಾಡ್ತಾಯಿದ್ರು ವ್ಯವಸ್ಥಿತವಾಗಿ ಅನ್ನೋದಕ್ಕೆ ಈ ಲೆಕ್ಕಪತ್ರಗಳ ಸಂಗ್ರಹಣೆ ಕಾರಣವಾಗಿದೆ. ನೋಡ್ಬೋದು ನೀವು. ಒಂದು ಟ್ರಕ್ ಅದೈತ್ರಿ ಇಲ್ಲಿ, ಒಂದು ಟ್ರಕ್ ಅದಾವ್ರಿ. ಇನ್ನೂ ಮೇಲೆ ಅದಾವ್ರಿ, ಕಿಲಾಗ ಅದಾರಲ್ಲ, ಒಂದು ಟ್ರಕ್ ಅದಾರ, ಇಂಥವನೇ ಅದಾರಲ್ಲ, ಒಂದು ಟ್ರಕ್ ಅದಾರಲ್ಲ, ಎಲ್ಲ ಹಂಗೆ ಇಟ್ಟಿದ್ದಾರೆ. ಕೆಲವು ಮಂದಿ ಸುಡ್ರತ್ತಂದ್ರೆ ನಿಮ್ಗೆ ಸುಡಾಕಾದ್ರೆ ನೀವು ಇಟ್ಕೋರಿ, ಬೇಕಾದ್ರೆ ನಮ್ಮ ಮನ್ಯಾಗ ಓದೋಕೋತಾನಂತೇನ್ರಿ ನಾ ಮಾಲಕರಿಗೆ. ಯಾಕಂದ್ರೆ ಒಂದು ವಸ್ತು ಒಂದು ಕಾಗದ ಹೋತಂದ್ರೆ ಸಿಗೋದಿಲ್ಲ ಅದು. ಅವ್ರು ಒಬ್ರು ಅಂದ್ರೆ ಇಲ್ಲಿ ಊರಾಗಿನಾರ ಒಬ್ರು ಇವನ್ನೆಲ್ಲ ಏನು ಮಾಡಿದ್ರು ಸುಟ್ಟಗಿರಿ ಅಂತಂದ್ರು. ನೀವು ಸುಡಾಕಾದ್ರೆ ನೀವು ಓದ್ ನಮ್ಮ ಮನ್ಯಾಗ ಇಡ್ರಿ ಬಾಬಾಗಳು ಇರ್ತಾನೆ ಅವ್ರಿಗೆಲ್ಲ ಇಲ್ಲಿ ಊರಾಗೆಲ್ಲ ಬಾಬಾಗಳು ಅತ್ತಾರ. ಅವ್ರಿಗೆ ದಣಿಯರಿಗೆ ಬಾಬಾಗಳು ಅತ್ತಾರ, ಬಾಬಾ ಅತ್ತಾರ ಎಲ್ಲರಿಗೂ, ಬಾಬಾಗೌಡ್ರಿ ಅತ್ತಾರ ಎಲ್ಲರಿಗೂ ಕರಿಬೇಕಾದ್ರೆ. ಅವ್ರಿಗೇನ್ರಿ ಬಾಬಾಗಳು ನಿಮ್ಮ ಮನ್ಯಾಗ ನಿಮ್ಗೆ ತ್ರಾಸ ಆದ್ರೆ ಇಡ್ರಿ ನಮ್ಮ ಮನ್ಯಾಗ ಓದ್ ಹೋಗ್ತಾನ ಅಂತ ಹೇಳ್ರಿ ನಾ. ಯಾಕಂದ್ರೆ ಒಂದು ಗಾದ ಸಿಕ್ತಿದ್ರೆ ಹುಡುಕ್ಯಾಡ 1 ಕೋಟಿ ಕೊಡ್ತಾನಂದ್ರೆ ಒಂದು ಯಾವುದು ಸಿಗೋದಿಲ್ಲ ರೀ. ಅಷ್ಟು ಆಸ್ತಿ ಐತ್ರಿ ಎಲ್ಲ ಇಲ್ಲಿ. ನಿಮಗೆ ಅದ್ರ ಬಗ್ಗೆ ಪ್ರಜ್ಞೆ ಇದೆ ಐತೆ, ಸಿಗೋದಿಲ್ರವ. ಈಗ ತೆಗೆದು ಹೋಗಿದ್ದಾರೆ ಸಿಗೋದಿಲ್ರಿ ಈಗ ಅವು. ಈಗ ನಿಮ್ಮಂತಾರ ಮತ್ತೆ ಯಾರು ಒಂದು 10 ವರ್ಷ ಆದ್ಮೇಲೆ ಆದ್ರೆ ಸಿಗೋದಿಲ್ರಿ ಈಗ ಅವು. ಈಗ ಹಾಳಾಗಿ ಬಿಟ್ಟಿದ್ದೀರಿ. ಈಗ ಅವನಕ್ಕೆ ಹಾಕೊಂಡು ಹೋದ್ರೆ ಅವನು ನೋಡಾಕತ್ತಾಳೆ, ಅವ್ರಿಗೆ ಸ್ವಲ್ಪ ಇದು ಬರ್ತೈತ್ರಿ ಅದು. ಆ ಕಡೆ ಏನಿದೆ ಸೇಮ್ ಅದು ಖುಲ್ಲಾ ಐತ್ರಿ ಅದು. ಖಾಲಿ ಇದೆ. ಹ್ಞೂ
ಓ ಓಕೆ. ಶೀಡ್ ಫೋನು ಫೋನ್ ಓಕೆ ರೆಕಾರ್ಡಿಂಗ್ ರೀ. ಓಕೆ. ಗ್ರಾಮಫೋನ್ ಕ್ಯಾಸೆಟ್ಸ್ ಅವಾಗಿನ ಕಾಲದ್ದು ಹಿಂದಿ ಸಾಂಗ್ಸ್ ಎಲ್ಲ ಇದೆ. ಮತ್ತು ಇಲ್ಲಿ ಉರ್ದುಲು ಬರೆದಿದ್ದಾರೆ. ಬ್ರಾಡ್ಕಾಸ್ಟ್ ದ ಲಾಂಗ್ ಪ್ಲೇಯಿಂಗ್ ರೆಕಾರ್ಡ್. ಓಕೆ. ಇದು 90ರಿಂದ ಈಚೆಗೆ. ಹಾಂ ರೀ. 90ರಿಂದ ಈಚೆಗೆ ಇದೆಲ್ಲ. ಬನ್ನಿ. ಇದು ಅವೆಲ್ಲ ಪೆಟ್ಟಾರಿಗಿರುವಲ್ಲ. ಓಕೆ ಓಕೆ ಓಕೆ. ಪೆಟ್ಟಿಗೆಗಳು ಇದ್ರೆ ರಾಜರು ಬಟ್ಟೆಗಳು ಮೊದಲ ಎಲ್ಲ ಇಟ್ಕೋತಾರ. ಮತ್ತೆ ಮಹಾರಾಣಿಯವರು ಚಿನ್ನ ಎಲ್ಲಾನು ಎಲ್ಲ ಇಟ್ಕೋತಾರಲ್ಲ. ಓ ಹೌದು. ಈ ಕಾಯಿನ್ಗಳು ಏನಾದ್ರು ಇಟ್ಕೊಳ್ತಾ ಇದ್ದಿದ್ದು. ಇದಕ್ಕೂ ಫುಲ್ ಪೇಂಟ್ ಮಾಡಿದ್ದೀರಾ? ಎಲ್ಲ ಮಣ್ಣಿ ಎಲ್ಲ ರಿಪೇರ್ ಮಾಡಿದಾರ್ರಿ. ನಮ್ಮ ಮಹಾರಾಜರು ಮಹಾರಾಣಿಯರು ಕೂಡ್ತಾ ಇದ್ದಂತೂ ಸೋಫಾ ಡಿಸೈನ್ ನೋಡ್ರಲ್ಲ, ಡಿಸೈನ್ ಇಲ್ಲಿ ಎಲ್ಲಿ ನೋಡ್ರಿ ಡಿಸೈನ್ ಅದು ಸಖತ್ತಾಗಿದೆ. ಇವಾಗ ಕುಷನ್ಗಳೆಲ್ಲ ಹಾಕಿದ್ರೆ ಮುಂಚೆ ಕಾಟನಿಂದ ಮಾಡಿದ್ರು. ಕಂಪ್ಲೀಟ್ ಆಗಿ ಇದನ್ನ ಒಂದು ಸೋಫಾ ರೆಡಿ ಮಾಡಲಿಕ್ಕೆ 40,000 ಆಯ್ತಂತೆ. ಆ 40,000ದಲ್ಲಿ ನಾವು ಕಂಪ್ಲೀಟ್ ಒಂದು ಸೋಫಾ ಸೆಟ್ನೇ ತಗೋಬೋದಿತ್ತು. 2 ಸೀಟರ್ ಸೋಫಾ ಸೆಟ್ಟು, ಅದ್ರ ಜೊತೆಗೆ ಒಂದು ಟಿಪಾಯ್ ಸಿಗ್ತಾ ಇತ್ತು. ಆದರೆ ಇದ್ರ ಕ್ವಾಲಿಟಿ ಆಗಲಿ ಅದಾಗಲಿ ಅವಾಗ ಸಿಗ್ತಾ ಇರಲಿಲ್ಲ. ನೋಡ್ಬೋದು ನೀವು. ಬನ್ನಿ ಇಲ್ಲೇ ನೋಡು, ಇಲ್ಲಿ ಹಾಸಿಗೆ ಎಲ್ಲ ಅದಾರು ಮೊದಲು ನೀವೆಲ್ಲ ಅವೆಲ್ಲ. ಓಕೆ. ಏನಾದರೂ ಇಟ್ಕೊಳ್ತಾ ಇದ್ದಿದ್ದೆ ಇಟ್ಕೊಳಕ್ಕೆ ಸಾಮಾನುಗಳು ವಸ್ತುಗಳೆಲ್ಲ ಇಟ್ಕೊಳ್ತಾ ಇದ್ದಿದ್ದು. ಎಷ್ಟು ಗಟ್ಟಿ ಇದೆ ನೋಡಿ ಸರ್. ಹೌದು. ಬನ್ನಿ. ಅವೆಲ್ಲ ಡ್ರೆಸ್ ಇವು ಅದಾರ, ಹಾಸಿಗೆ ಅದಾರ ಅದ್ರೊಳಗೆ. ನೀವು ಹಾಸಿಗೆ ಎಲ್ಲ ಹಾಕಿಟ್ಟಿದ್ದೀರಾ? ಓಕೆ. ಇಲ್ಲಿ ನೋಡಿ ಡಿಸೈನ್ ಎಲ್ಲ ಇದಕ್ಕೆಲ್ಲ ಹೆಂಗ್ ಮಾಡಿದ್ದಾರೆ. ಅವರೆಲ್ಲ ಡಿಸೈನ್ ಮಾಡಿದಾರೆ. ಮೊದಲಿಂದೆಲ್ಲ ಹಂಗಾರ. ಮತ್ತೆ ಇದನ್ನ ಕ್ಯಾರಿನೂ ಮಾಡ್ಬೋದಿತ್ತು. ರಾಜರು ಒಂದ್ ಸ್ಥಳದಿಂದ ಹೋಗ್ಬೇಕಾದ್ರೆ ರಾಜರು ವಸ್ತುಗಳು ಇರ್ತಾ ಇದ್ದ, ಬಟ್ಟೆ ಇರ್ಬೋದು, ಅವ್ರಿಗೆ ಪೂಜೆ ಮಾಡಕ್ಕೆ ಸಾಮಾನುಗಳಾಗಿರ್ಬೋದು, ಎಲ್ಲಾನು ಕ್ಯಾರಿ ಮಾಡ್ಲಿಕ್ಕೆ ಇಲ್ಲೆಲ್ಲ ಉಕ್ಕೆಲ್ಲ ಇದೆ. ಎರಡು ಕಡೆ ಅದಾರೆ, ತಗೊಳ್ತಾ ಹೋಗ್ತಾ ಇದ್ರು. ಇದನ್ನೆಲ್ಲ ಹಳೆ ಕಾಲ ಸಿನಿಮಾ ಮತ್ತೆ ರಾಜರದ್ದು ಇತಿಹಾಸ ಹೇಳುವಂತ ಧಾರಾವಾಹಿಗಳಲ್ಲಿ ನಾವು ನೋಡ್ತೀವಿ. ಮತ್ತೆ ಎಲ್ಲ ಎತ್ತಾಳೆ ಐತ್ರಿ. ಹೌದು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.